ಹಾಯ್, ನನ್ನ ಹೆಸರು ಚಿಂತನ್. ನಂದು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಆಗಿದೆ. 1.5 ಇಯರ್ ನಾನು ಫಾಕ್ಸ್ಕಾನಲ್ಲಿ ವರ್ಕ್ ಮಾಡಿದ್ದೀನಿ. ಅಲ್ಲಿ ರಿಸೈನ್ ಕೊಟ್ಬಿಟ್ಟು ನಾನು ಜ್ಞಾನ ಇನ್ಫೋಟೆಕ್ಕಾಗಿ ಪೈಥಾನ್ ಫುಲ್ ಸ್ಟಾಕ್ ಎಂಬ ಕೋರ್ಸ್ ಅಂತ ಫ್ರಂಟ್ ಎಂಡ್ ಅಲ್ಲಿ ನನಗೆ CSS, ಜಾವಾ ಸ್ಕ್ರಿಪ್ಟ್ ಮತ್ತೆ HTML ಯೂಸ್ ಮಾಡಿ ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ಮೂವಿ ಮಾರ್ಕೆಟ್ ಅಂತ ಹೇಳಿ ನಾನು ಈ ವೆಬ್ಸೈಟ್ಗೆ ನೇಮ್ ಕೊಟ್ಟಿದ್ದೀನಿ. ಫಸ್ಟ್ ಪೇಜ್ ಓಪನ್ ಆಗೋದೇ ನನಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಕೇಳುತ್ತೆ. ಸೊ ಲಾಗಿನ್ ಮಾಡಿದ ಕೂಡಲೇ ನಮ್ಮದು ಮೂವಿ ವೆಬ್ ಪೇಜಿಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ಈಗ ಹೋಮ್ ಪೇಜ್ ಅಲ್ಲಿ ನಾನು ಆಲ್ಮೋಸ್ಟ್ನ ನಾನು ಆಲ್ರೆಡಿ ಹಾಕಿದ್ದೀನಿ. ಪ್ರೆಸೆಂಟ್ ಆಗಿ ನಾನು ಇದರಲ್ಲೆಲ್ಲ ಟ್ರೈಲರ್ನ ಹಾಕಿಟ್ಟಿದ್ದೀನಿ. ಓಪನ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಅಲ್ಲಿ ಏನಂತ ಹೇಳಿದ್ರೆ ಆ ಮೂವಿದು ಪ್ರತಿಯೊಂದು ಡೀಟೇಲ್ಸ್ ತೋರಿಸುತ್ತೆ. ಯಾವಾಗ ರಿಲೀಸ್ ಆಯ್ತು, ಎಷ್ಟು ಅವರ್ ಮೂವಿ, ಸೊ ರೇಟಿಂಗು, ಸೊ ಸ್ಟೋರಿ. ಇಲ್ಲಿ 2 ಬಟನ್ಸ್ ಇದಾವೆ. ಸೊ ಈ ಬಟನ್ಸ್ ಅಲ್ಲಿ ಏನಂತ ಹೇಳಿದ್ರೆ ಒಂದು ಮೂವಿ ಟ್ರೈಲರ್ ನೋಡ್ಬೋದು, ಇನ್ನೊಂದು ಮೂವಿ ವಾಚ್ ಮಾಡ್ಬೋದು. ಸೊ ಮೂವಿ ಟ್ರೈಲರ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಟ್ರೈಲರ್ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಟ್ರೈಲರು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೆ. ಸೊ ಟ್ರೈಲರು ಇದರಲ್ಲಿ ಪ್ಲೇ ಆಗುತ್ತೆ. ಇಲ್ಲಿ ಟ್ರೈನಿಂಗ್ ಹೆಂಗ ಅಂತ ಹೇಳಿದ್ರೆ ನನಗೆ ಬೆಳಗ್ಗೆ 10 ಗಂಟೆಗೆ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಆಫ್ಲೈನ್ ಆನ್ಲೈನ್ 2 ಪ್ರೊವೈಡ್ ಮಾಡ್ತಾರೆ. ಮತ್ತೆ ಒಂದೊಂದು ಕ್ಲಾಸಸ್ ಕಂಪ್ಲೀಟ್ ಆದ ಕೂಡಲೇ ವೀಕ್ಲಿ ಸ್ಯಾಟರ್ಡೆ ಟೆಸ್ಟ್ ಕೊಡ್ತಾರೆ, ಮಾಕ್ ಟೆಸ್ಟ್ ಅಂತ ಹೇಳಿ. ಮತ್ತೆ ಒಂದು ಈಗ ಎಕ್ಸಾಂಪಲ್ ಈಗ HTML ಫುಲ್ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ನಮಗೊಂದು ಪ್ರಾಜೆಕ್ಟ್ ಮಾಡಕ್ಕೆ ಹೇಳ್ತಾರೆ. ಸೊ ನಿಮ್ಗೆ ಯಾವ ತರ ಕಲ್ತೀವಿ, ಯಾವ ತರ ನಿಮ್ಗೆ ಗೊತ್ತಾಯ್ತೆ, ಸೊ ಆ ತರ ನಮಗೆ ಟ್ರೈನರ್ ಹೇಳ್ಕೊಡ್ತಾರೆ. ಯಾವ್ದಾವ್ದು ಸೆಕ್ಷನ್ ಕಂಪ್ಲೀಟ್ ಆಗುತ್ತೋ ಅದೇ ಪ್ರಕಾರ ನಮಗೆ ಮಾಕ್ ಟೆಸ್ಟ್ ಆಗ್ಲಿ ಅಥವಾ ನಮಗೆ ಒಂದು ಪ್ರಾಜೆಕ್ಟ್ ಮಾಡೋದಾಗ್ಲಿ ಬಿಲ್ಡ್ ಮಾಡೋದು ಹೇಳ್ತಾರೆ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ಕೊಡೋ ಟೀಚಿಂಗ್ ಆಗ್ಲಿ ಅಥವಾ ಇಲ್ಲಿ ಕೊಡೋ ಸಪೋರ್ಟ್ ಆಗ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸ್ಟೂಡೆಂಟ್ಸ್ ತುಂಬಾ ಪ್ರೊವೈಡ್ ಮಾಡ್ತಾರೆ, ಯಾವ ತರ ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಯಾವ್ದಾವ್ದು ಮರ್ತೋಯ್ತು ಅಂದ್ರೆ ಯಾವ್ದಾದ್ರು ನಿಮ್ಗೆ ಡೌಟ್ ಇದ್ರು ಕೂಡ ಪಕ್ಕದಲ್ಲಿ ಕೂತ್ಕೊಬಿಟ್ಟು ಕ್ಲಾರಿಟಿ ಮಾಡ್ಬಿಟ್ಟು ಹೇಳ್ಕೊಡ್ತಾರೆ. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಟೀಚಿಂಗ್ ಮಾತ್ರ ತುಂಬಾ ಗುಡ್ ಐತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಇಷ್ಟೇ. ಇನ್ನೂ ನಾನು ಕಲಿಬೇಕಂತಿದ್ದೀನಿ. ನನಗೆ ಬ್ಯಾಕ್ ಎಂಡ್ ಅಲ್ಲಿ ಇನ್ನೂ ಕಲಿಬೇಕು. ಮತ್ತೆ ಇದನ್ನ ಇನ್ನೂ ನಾನು ವೆಬ್ಸೈಟ್ ನ ಇನ್ನೂ ಚೆನ್ನಾಗಿ ಬಿಲ್ಡ್ ಮಾಡ್ಬೇಕಂತಿದ್ದೀನಿ. ಸೊ ನೆಕ್ಸ್ಟ್ ನಾನು ಯಾವ್ದೋ ಇಂಟರ್ವ್ಯೂ ಕೊಡೋದಾಗೂ ಆಗ್ಲಿ, ನೆಕ್ಸ್ಟ್ ನಾನು ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದಾಗ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೇಕು, ಇನ್ನೂ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡ್ಬೇಕಂತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್